ಪ್ರಪಂಚಸೃಷ್ಟ್ಯುನ್ಮುಖಲಾಸ್ಯಕಾಯೈ ಸಮಸ್ತಸಂಹಾರಕತಾಂಡವಾಯ ಜಗಜ್ಜನನ್ಯೈ ಜಗದೇಕಪಿತ್ರೇ ನಮಃ ಶಿವಾಯೈ ಚ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ನಮ್ಮ ದೇಶದ ಎಲ್ಲ ಕಡೆಗಳಲ್ಲಿ ಯುಗಾದಿಯ ಹೊಸ ವರ್ಷದ ಸಂಭ್ರಮ, ದೇಶದಲ್ಲಿ ಸಂಭ್ರಮ, ಮನೆಗಳಲ್ಲಿ ಸಂಭ್ರಮ. ಇಷ್ಟಲ್ಲದೇ ಇಡೀ ನಿಸರ್ಗದಲ್ಲೇ ಒಂದು ಸಂಭ್ರಮ ಕಾಣಿಸ್ತಾ ಇದೆ. ಹೊಸ ಚಿಗುರು, ವಸಂತ ಕಾಲ ಬರ್ತಾ ಇದೆ. ಹಳೆ ಚಿಗುರೆಲ್ಲ, ಹಳೆ ಎಲೆಗಳೆಲ್ಲ ಬಿದ್ದೋಗಿ ಹೊಸ ಚಿಗುರುಗಳು ಇಡೀ ನಿಸರ್ಗದಲ್ಲಿ ಕಾಣುವಂತಹ ಒಂದು ಪರ್ವಕಾಲ ನಮ್ಮ ದೇಶದಲ್ಲಿ ವರ್ಷಾರಂಭ ಅಂತ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಯಾರದ್ದೋ ಜನ್ಮದಿನವನ್ನಾಗಲಿ, ಯಾರದ್ದೋ ಹುಟ್ಟಿದ್ದು ಅಥವಾ ಪರಮಪದಿಸಿದ ದಿನವನ್ನಾಗಲಿ ತಗೊಳ್ಳದೆ, ನಿಸರ್ಗ ಸಹಜವಾಗಿ ಸೃಷ್ಟಿಯ ಆರಂಭ, ನಿಸರ್ಗವೂ ಕೂಡ ಇದು ಹೊಸ ಸೃಷ್ಟಿಯ ಆರಂಭ ಅನ್ನೋದನ್ನು ಸಾರ್ತಾ ಇದೆಯೋ ಅಂತಹ ದಿನವನ್ನು ನಮ್ಮ ದೇಶದ ಮಹರ್ಷಿಗಳು ಯುಗದ ಆರಂಭ, ಯುಗದ ಆದಿ, ಸಂವತ್ಸರದ ಆರಂಭ ಅನ್ನೋದನ್ನು ತಗೊಂಬಂದಿದ್ದಾರೆ ಅನ್ನೋದನ್ನು ಮೊಟ್ಟ ಮೊದಲಿಗೆ ನಾವು ನೆನಪಿಟ್ಟುಕೊಳ್ಬೇಕು. ಚೈತ್ರ ಶುಕ್ಲ ಪ್ರತಿಪತ್ ಈ ದಿವಸ ನಾನು ಹೇಳಿದ ಹಾಗೆ ದೇಶದ ಎಲ್ಲೆಡೆಯಲ್ಲಿ ಸಂಭ್ರಮದಿಂದ ಯುಗಾದಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಭಾರತೀಯರ ವರ್ಷಾರಂಭದ ಒಂದು ಮಂಗಳ ಮಹೋತ್ಸವ ಈ ದಿನ ಅನ್ನೋದನ್ನು ಮಂಗಳಮಯವಾಗಿ ನಾವೆಲ್ಲ ನೆನಪು ಮಾಡಿಕೊಳ್ಳೋಣಂತೆ. ವರ್ಷ, ಋತು, ಮಾಸ ಎಲ್ಲವುದರಲ್ಲೂ ಆರಂಭಿಕವಾಗಿ ಮಂಗಳಮಯವಾಗಿ ಪ್ರಾರಂಭ ಆಗುವಂಥ ದಿನ ಇದು. ಯುಗಾದಿ ಅನ್ನುವಂಥ ಶಬ್ದಕ್ಕೆ 3 ಪ್ರಸಿದ್ಧವಾದ ಅರ್ಥಗಳಿದೆ. ಯುಗ ಅನ್ನೋ ಶಬ್ದಕ್ಕೆ ನೊಗ, ಎತ್ತುಗಳನ್ನು ನಾವು ನೊಗ ಅಂತ ಹೇಳ್ತೀವಲ್ಲ, ಆ ನೊಗ ಅನ್ನೋ ಅರ್ಥ ಇದೆ. ಜೋಡಿ ಅನ್ನೋ ಅರ್ಥ ಇದೆ. ಕಾಲ ವಿಶೇಷ ಅನ್ನೋ ಅರ್ಥ ಇದೆ. ಯಾವುದು ಈ ಯುಗ ಅಂದರೆ ಜೋಡಿ? ಪ್ರಕೃತಿ ಪುರುಷರ ಜೋಡಿ. ನಾನು ಆರಂಭಿಕವಾದ ಶ್ಲೋಕದಲ್ಲಿ ನೆನಪು ಮಾಡಿಕೊಂಡೆ, ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯೈ, ಜಗತ್ತು ಸೃಷ್ಟಿಯಾಗಬೇಕಾಗಿದೆ ಅಂದಾಗ ಮಹಾತಾಯಿಯ ಪಾರ್ವತಿಯ ಒಂದು ಲಾಸ್ಯ ನೃತ್ಯ, ಸೃಷ್ಟಿಯಾದಂಥ ಜಗತ್ತು ಮೂಲವನ್ನು ಮರೆಯಬಾರದು, ಮತ್ತೆ ಮೂಲದಲ್ಲಿ ಸೇರಿಕೊಳ್ಳಬೇಕಾಗಿದೆ ಅನ್ನುವಾಗ ಪರಮೇಶ್ವರನ ತಾಂಡವ ನೃತ್ಯ ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ಅಪ್ಪಣೆ ಕೊಡಿಸ್ತಾರೆ. ಇದು ಎರಡನ್ನೂ ಕೂಡ ನಮ್ಮ ಜೀವನದಲ್ಲಿ ನೆನಪು ಮಾಡಿಕೊಳ್ಳುವಂತಹ ಒಂದು ಪರ್ವಕಾಲ ಯುಗಾದಿಯಾಗಿದೆ. ಇದಲ್ಲದೆ ಅವತ್ತು ಭಗವಂತ ಮತ್ಸ್ಯಾವತಾರದ ಮಾಡಿದಂತಹ ದಿನ ಅಂತ ನಮ್ಮ ಪುರಾಣಗಳು ಸಾರುತ್ತೆ. ಶ್ರೀರಾಮಚಂದ್ರ ವನವಾಸದಿಂದ ಹಿಂತಿರುಗಿದ ದಿನ, ಅಯೋಧ್ಯೆಯ ಪ್ರಜೆಗಳು ರಾವಣ ಸಂಹಾರದ ಒಂದು ಕೊಂಡಾಟದ ಉತ್ಸವವನ್ನು ಪ್ರಾರಂಭ ಮಾಡಿದ ದಿನ ಅಂತಲೂ ಕೂಡ ನಮ್ಮ ದೇಶದಲ್ಲಿ ಪ್ರಸಿದ್ಧವಾಗಿದೆ. ಯಾವುದೋ ಒಂದು ನಿರ್ದಿಷ್ಟ ದಿನವನ್ನು ವರ್ಷದ ಪ್ರಾರಂಭ ಅಂತ ಹೇಳಿ ಭಾವಿಸಿ ಅಂದು ಸಂತೋಷವನ್ನು ಆಚರಣೆ ಮಾಡುವಂತಹ ಒಂದು ಪದ್ಧತಿ ಎಲ್ಲ ಜನಾಂಗದಲ್ಲಿ ಇರಬಹುದು. ಆದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳ ಸಾಧನೆ ಮಾಡಲಿಕ್ಕೆ ಒಂದು ಸರಿಯಾದ ಆರಂಭದ ದಿನ, ಸಂಕಲ್ಪದ ದಿನವನ್ನಾಗಿ ಮಾಡೋದು ಈ ದೇಶದ ಮಹರ್ಷಿಗಳ ಒಂದು ಆವಿಷ್ಕಾರ. ಅದು ಯುಗಾದಿಯನ್ನೇ ಯಾತಕ್ಕೆ ವರ್ಷಾರಂಭದ ದಿನವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಈ ವಿಶೇಷತೆಗಳೆಲ್ಲ ಅದರಲ್ಲಿ ತುಂಬಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈ ಒಂದು ಯುಗಾದಿಯ ಹಬ್ಬ ಉತ್ತರಾಯಣದಲ್ಲಿ ಬರುತ್ತೆ. ಉತ್ತರಾಯಣ ದೇವತೆಗಳ ದಾರಿಗೆ ಸಂಬಂಧಪಟ್ಟಿದ್ದು. ದೇವ ಕಾರ್ಯಗಳೆಲ್ಲ ಉತ್ತರಾಯಣದಲ್ಲಿ ವಿಶೇಷವಾಗಿ ನಡೆಯುತ್ತೆ. ದೇವತೆಗಳ ಹಗಲು ಅಂತ ಉತ್ತರಾಯಣವನ್ನು ಕರೀತಾರೆ. ಯುಗಾದಿಯ ಒಂದು ಉತ್ಸವವನ್ನು ಉತ್ತರಾಯಣದಲ್ಲಿ ದೇವತೆಗಳ ಒಂದು ಪ್ರೀತ್ಯರ್ಥವಾಗಿ ಆಚರಣೆ ಮಾಡುವಂಥ ಹಬ್ಬ ಆಗಿದ್ದರಿಂದ ಆ ದಿನದ ವಿಶೇಷ ಬಹಳ ಉಚಿತವಾಗಿದೆ. ಇನ್ನು ಋತು, ವಸಂತ ಋತು ನಾನು ಆರಂಭದಲ್ಲೇ ನೆನಪು ಮಾಡಿಕೊಂಡೆ. ವಸಂತ ಅಂತ ಹೇಳಿದರೆ ಅತ್ಯಂತ ಪ್ರಸಿದ್ಧವಾದಂತಹ ಋತು, ಅದು ಬಹಳ ಸುಂದರವಾದಂಥ ಋತು. ಪ್ರಕೃತಿ ಹೊಸ ಹೂವು ತಳಿರುಗಳಿಂದ ತನ್ನ ಸಿಂಗಾರ ಮಾಡಿಕೊಂಡು ಮೆರೆಯುವಂತಹ ಒಂದು ಕಾಲ ವಿಶೇಷ ಇದು. ಬಾಹ್ಯ ಸೌಂದರ್ಯವನ್ನು
ಒಂದು ಕೇವಲ ಭಾವುಕರಿಗೆ ದೊರೆಯುವಂಥ ಸಂದೇಶ ಅಂತ ಅಷ್ಟೇ ಅಲ್ಲದೆ ಅಂತರಂಗದಲ್ಲೂ ಕೂಡ ಈ ಪರ್ವಕಾಲದಲ್ಲಿ ಒಳಗಡೆ ತನ್ನ ಪರಮಾತ್ಮ ದರ್ಶನಕ್ಕೆ ಅನುಕೂಲವಾಗುವಂತಹ ಒಂದು ಪರ್ವಕಾಲವಾಗಿದೆ. ಹಾಗೆ ಯಾರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಈ ಕಾಲ ವಿಶೇಷದಲ್ಲಿ ಬಹಳ ವೇಗವಾಗಿ ಆ ಸಾಧನೆಗೆ ಸಿದ್ಧಿ ದೊರಕುವಂತಹ ಒಂದು ಸಹಕಾರ ದೊರಕುತ್ತೆ ಅನ್ನೋದು ಜ್ಞಾನಿಗಳ ಒಂದು ಅನುಭವದ ವಿಷಯ. ಅಂತಹ ಒಂದು ಸೆಳೆತಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಳುವಂತಹ ಕಾಲವೂ ಕೂಡ ಯುಗಾದಿ ಆಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಷ್ಟಲ್ಲದೆ ಈ ಯುಗಾದಿಯ ಒಂದು ವಿಶೇಷದಲ್ಲಿ ಉಷ್ಣ ಶೈತ್ಯಗಳ ಒಂದು ಸಂಗಮ ನಾವು ನೋಡ್ತೀವಿ. ಅಂದರೆ ವಸಂತವೇ ಮೊದಲಾದಂತಹ 3 ಋತುಗಳು ಉಷ್ಣತಾ ಪ್ರಧಾನವಾಗಿದೆ. ಅಗ್ನಿ ಅಥವಾ ಶಿವಸ್ವರೂಪದ ಪ್ರತೀಕಗಳಾಗಿದೆ. ಶರದೃತುವೇ ಮುಂತಾದ 3 ಋತುಗಳು ಶೈತ್ಯ ಪ್ರಧಾನವಾಗಿದೆ. ಅವು ಸೋಮ ಅಥವಾ ಶಕ್ತಿ ಸ್ವರೂಪದ ಒಂದು ಪ್ರತೀಕವಾಗಿದೆ. ಈ ರೀತಿ ಅಗ್ನಿ ಮತ್ತು ಸೋಮ ಅಥವಾ ಶಿವಶಕ್ತಿಗಳ ಯೋಗದಿಂದನೇ ಈ ಜಗತ್ತಿನ ಸೃಷ್ಟಿ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅದೇ ಬಗೆಯಲ್ಲಿ ಈ ಶೈತ್ಯ ಉಷ್ಣತೆಗಳ ಒಂದು ಸಂಗಮ ಕಾಲವನ್ನು ಸೃಷ್ಟಿಕರ್ತ ಸೃಷ್ಟಿಯನ್ನು ಆರಂಭಿಸಿದ ದಿನ ಅಂತ ಭಾವಿಸೋದು ಸರ್ವಥಾ ಉಚಿತವಾದಂಥ ಕಾಲವಾಗಿದೆ. ಶಿವಶಕ್ತಿಗಳು ಹೊರಮುಖವಾಗಿ ಸೇರಿದರೆ ಸೃಷ್ಟಿ, ಒಳಮುಖವಾಗಿ ಸೇರಿದರೆ ಸಮಾಧಿ. ಹೀಗೆ ಯುಗಾದಿ ಪರ್ವಕ್ಕೆ ಮಹರ್ಷಿಗಳು ನಿಯತ ಮಾಡಿದಂಥ ಒಂದು ಕಾಲವಿಶೇಷ ಆತ್ಮಧ್ಯಾನಕ್ಕೂ ಪ್ರಶಸ್ತವಾಗಿದೆ. ಅದರ ಅನುಗುಣವಾಗಿ ಆತ್ಮೋದ್ಧಾರವನ್ನೂ ನೆನಪು ಮಾಡಿಕೊಳ್ತಾ ಹೊರಜೀವನವನ್ನೂ ಒಂದು ಭಗವಂತನ ಆಶಯದಂತೆ ನಡೆಸಲಿಕ್ಕೂ ಕೂಡ ಪ್ರಶಸ್ತವಾದಂತಹ ಒಂದು ಹೊರಗಡೆ ಸೌಂದರ್ಯ, ಭೂತ ಪ್ರಕೃತಿಯ ಸೌಂದರ್ಯ ಇರ್ಬೋದು, ಸೌಲಭ್ಯ ಇರ್ಬೋದು, ಔಚಿತ್ಯ ಇರ್ಬೋದು, ಅದೆಲ್ಲದನ್ನು ಕೂಡಿಕೊಂಡಂಥ ಒಂದು ಪರ್ವಕಾಲವಾಗಿದೆ. ಇದು ಋಷಿಗಳ ಒಂದು ಕಾಲವಿಜ್ಞಾನಕ್ಕೆ ಹಿಡಿದಂಥ ಕೈಗನ್ನಡಿ ಅನ್ನೋದರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ. ಇನ್ನು ಇಲ್ಲಿನ ದ್ರವ್ಯ ಕರ್ಮಗಳ ಒಂದು ಔಚಿತ್ಯ ತಗೊಂಡ್ರೆ ಅಭ್ಯಂಗ ಸ್ನಾನವನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಎಳ್ಳೆಣ್ಣೆಯಿಂದ ಅಭ್ಯಂಗ ಮಾಡಿಕೊಳ್ಳುವಂಥದ್ದು. ನಮಗೆ ಅಭ್ಯಂಗದ ಹೊರಗಡೆ ಉಪಯೋಗ ಅಂತೂ ನಮಗೆ ಗೊತ್ತುಂಟು. ಆಯುರ್ವೇದ ಶಾಸ್ತ್ರ ಅಭ್ಯಂಗವನ್ನು ನಿತ್ಯದಲ್ಲೂ ಮಾಡಬೇಕು ಅಂತ ವಿಧಿಸುತ್ತೆ. ಅದರಿಂದ ಶರೀರದ ಸೌಂದರ್ಯವರ್ಧನೆ ಆಗುತ್ತೆ, ಮನಸ್ಸು ಹರ್ಷವಾಗುತ್ತೆ, ಮನಸ್ಸು ಆಹ್ಲಾದವನ್ನು ತಂದುಕೊಡುತ್ತೆ. ಈ ಎಲ್ಲ ಒಂದು ಹೊರಗಡೆಯ ಒಂದು ಉಪಯೋಗ ಇದ್ದೇ ಇದೆ. ಅದರ ಜೊತೆಗೆ ಆ ಕಾಲದಲ್ಲಿ ಮಾಡುವಂಥ ಅಭ್ಯಂಗ ಧಾತು ಪ್ರಸನ್ನತೆಯನ್ನು ಒಳಗಡೆ ಉಂಟು ಮಾಡುತ್ತೆ. ಧಾತು ಪ್ರಸಾದಾನ್ ಮಹಿಮಾನಮೀಶಂ ಅಂತ ಶ್ರುತಿ ಅಪ್ಪಣೆ ಕೊಡಿಸುವಂತೆ ಧಾತು ಪ್ರಸಾದ ಒಳಗಡೆ ಉಂಟಾದಾಗ ಭಗವಂತನ ದರ್ಶನವಾಗತ್ತೆ. ಈ ಒಂದು ಅರಿವಿನಿಂದ ನಾವು ಉತ್ಸವವನ್ನು ಆಚರಣೆ ಮಾಡಿದಾಗ ಅದು ವೀರ್ಯವತ್ತರವಾಗುತ್ತೆ. ಯಾವುದನ್ನೇ ಸುಮ್ಮನೆ ಆಚರಣೆ ಮಾಡೋ ಬದಲು ಅದರ ವಿಜ್ಞಾನವನ್ನು ಅರಿತು ಆಚರಣೆ ಮಾಡಿದಾಗ ಅದು ಶ್ರೇಷ್ಠವಾಗಿ ವೀರ್ಯವತ್ತರವಾಗತ್ತೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಮುಂದೆ ಒಂದು ಸಂಕಲ್ಪ ಮಾಡ್ತೀವಿ ನಾವು. ಸಂಕಲ್ಪದಲ್ಲಿ ಕಾಲಾತೀತನಾದಂತಹ ಪರಮಾತ್ಮನಿಂದ ಆರಂಭ ಮಾಡಿ ಕಾಲ ಶರೀರದಲ್ಲಿ ಅವನು ಇಳಿದು ಬಂದು ನಮ್ಮ ವರ್ತಮಾನ ಕಾಲದವರೆಗೆ ನಾವು ಆ ದಿನವನ್ನು ನಾವು ಜ್ಞಾಪಕ ಮಾಡ್ಕೊಳ್ತೀವಿ. ಅಂದರೆ ಕಾಲಾತೀತನಾಗಿ ಬೆಳಗುತ್ತಾ ಇರುವಂಥ ಸತ್ಯವಸ್ತು ಕಾಲದಲ್ಲಿ ಪ್ರವೇಶ ಮಾಡಿ ಅದು ನಮ್ಮೊಳಗೂ ಪ್ರವೇಶ ಮಾಡಿ ಅದರ ಆಶಯದಂತೆ ಬದುಕನ್ನು ಇಟ್ಟುಕೊಳ್ಳುವಂತಹ ಒಂದು ಸಂಕಲ್ಪ ಮಾಡುವಂತಹ ಒಂದು ಪರ್ವ ವಿಶೇಷವಾಗಿದೆ ಯುಗಾದಿ. ಹೀಗೆ ಸಂಕಲ್ಪದಲ್ಲಿ ನಾವು ಆ ದಿವಸದ ಪಂಚಾಂಗವನ್ನು, ಆ ಸಂವತ್ಸರವನ್ನು ಎಲ್ಲದನ್ನೂ ನಾವು ಜ್ಞಾಪಕ ಮಾಡಿಕೊಳ್ತೀವಿ. ಜೀವನದಲ್ಲಿ ಇಡೀ ಸಂವತ್ಸರದಲ್ಲಿ ನಮ್ಮ ಇಹಜೀವನ ಹೇಗಿರಬೇಕು, ಪರಜೀವನಕ್ಕೆ ಅವಿರೋಧವಾಗಿ ಇಹಜೀವನವನ್ನು ಹೇಗಿಟ್ಟುಕೊಳ್ಳಬೇಕು ಅನ್ನುವಂಥ ನಾವು ಆಚರಿಸುವ ಕರ್ಮದ ಗೊತ್ತು ಗುರಿಗಳನ್ನು ನಾವು ನಿಶ್ಚಯ ಮಾಡಿಕೊಳ್ತೀವಿ. ಶ್ರೀರಂಗ ಮಹಾಗುರುಗಳ ಒಂದು ಮಾತು ಇಲ್ಲಿ ನೆನಪು ಮಾಡಿಕೊಳ್ಬೇಕು. ಜೀವನದಲ್ಲಿ ಗೊತ್ತು, ಗುರಿ, ಶಿಸ್ತು, ಜವಾಬ್ದಾರಿ ಇರಬೇಕಪ್ಪ. ಅಂದರೆ ನಾವು ಈ ಜೀವನದ ಗೊತ್ತು ಯಾವುದು, ಗುರಿ ಯಾವುದು,
ಶಿಸ್ತು, ಇದಕ್ಕೆ ನಾವು ಯಾವ ರೀತಿ ಶಿಸ್ತನ್ನಿಟ್ಟುಕೊಂಡ್ರೆ ಆ ಗುರಿಯನ್ನು ಸಾಧನೆ ಮಾಡಲಿಕ್ಕಾಗತ್ತೆ ಮತ್ತು ಎಷ್ಟು ಜವಾಬ್ದಾರಿಯಿಂದ ಇದಕ್ಕೆ ವರ್ತನೆ ಮಾಡಬೇಕು ನಾವು ಅನ್ನುವಂಥ ಸಂಕಲ್ಪವನ್ನು ವರ್ಷಾರಂಭದಲ್ಲೇ ನಾವು ಮಾಡಬೇಕಾಗತ್ತೆ. ಅದನ್ನು ಸೂತ್ರಪ್ರಾಯವಾಗಿ ಶ್ರೀರಂಗ ಮಹಾಗುರುಗಳು ಗೊತ್ತು, ಗುರಿ, ಶಿಸ್ತು, ಜವಾಬ್ದಾರಿ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಇನ್ನು ದೇವತಾ ಪೂಜೆ, ಆ ನಿತ್ಯವೂ ಕೂಡ ನಾವು ದೇವತಾರಾಧನೆ ಮಾಡ್ತೀವಿ, ಅದು ನಿತ್ಯ ಕರ್ಮ ಅದು. ಆದರೆ ಈ ದಿವಸದಲ್ಲಿ ವಿಶೇಷವಾಗಿ ಇಷ್ಟ ದೇವತೆಯನ್ನು ಪೂಜೆ ಮಾಡಬೇಕು. ಅದರ ಜೊತೆಗೆ ಬ್ರಹ್ಮದೇವರ ಮತ್ತು ಅವರ ಶರೀರದೋಪಾದಿಯಲ್ಲಿರುವಂತಹ ಕಾಲಪುರುಷನ ಆರಾಧನೆ ಯುಗಾದಿಯ ವಿಶೇಷ. ಅಂದರೆ ಸತ್ಯಯುಗದ ಸೃಷ್ಟಿ ಪ್ರಾರಂಭವಾದಂಥ ದಿವಸ ಅನ್ನುವಂಥ ಮಾತಿನ ತಾತ್ವಿಕವಾದ ಅರ್ಥದ ಅನುಸಂಧಾನ ಮಾಡಬೇಕು. ಹಾಗೆ ಮಾಡ್ತಾ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಹಾಗೆ ಭಗವಂತ ನಮ್ಮ ಇಹಜೀವನವನ್ನು ಪರಜೀವನವನ್ನು ನೀನು ನಿಯಮನ ಮಾಡು, ಹಾಗೆ ನಮ್ಮ ಮನಸ್ಸುಗಳು ಪ್ರವರ್ತಿತವಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ದಿವಸವಾಗಿದೆ. ಇನ್ನು ವಿಶೇಷವಾಗಿ ಯುಗಾದಿಯಲ್ಲಿ ದೇವರ ಒಂದು ಆರೋಗಣೆಗೆ ಅರ್ಪಿಸಿ ಸೇವಿಸಬೇಕಾದಂಥ ಒಂದು ವಿಶೇಷ ನೈವೇದ್ಯ ಅಂತ ಹೇಳಿದರೆ ಬೇವು ಬೆಲ್ಲ. ಹೂವಿನ ಜೊತೆಗೆ ಸೇರಿದಂತಹ ಚಿಗುರು ಬೇವು. ನಾವು ಅಂದ್ಕೊಳ್ಬೋದು, ಹಬ್ಬ ಸಿಹಿ ಸಂತೋಷಗಳನ್ನು ಅನುಭವಿಸಬೇಕಾದಂಥ ದಿವಸದಲ್ಲಿ ಈ ಕಹಿ ಪದಾರ್ಥ ಯಾತಕ್ಕಿದು, ನಾಲಿಗೆಗೆ ಅದು ತೊಂದರೆ ಮಾಡುತ್ತಲ್ಲ ಅಂತ. ಕೇವಲ ನಾಲಿಗೆಯ ರುಚಿ ಮಾತ್ರ ಆ ವಿಷಯ ಇಲ್ಲ ಅಲ್ಲಿ. ಹೊರಗಡೆ ದೃಷ್ಟಿಯಿಂದನೂ ಕೂಡ ಬೇವು ಬೆಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು, ಜೀವನದ ಸಿಹಿ ಕಹಿಗಳನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥ ವಿಷಯ ಅದರಲ್ಲಿದೆ. ಅದಲ್ಲದೆ ಶ್ರೀರಂಗ ಮಹಾಗುರುಗಳ ಒಂದು ವಾಕ್ಯವನ್ನು ನೆನಪು ಮಾಡಿಕೊಳ್ಳೋದಾದರೆ, ಹಬ್ಬದ ಅಡುಗೆಗಳಲ್ಲಿ ಉದರ ತೃಪ್ತಿ ಮಾತ್ರ ಅಲ್ಲಪ್ಪ, ದಾಮೋದರ ತೃಪ್ತಿಯೂ ಇರಬೇಕು ಅಂತ ಅವರು ಹೇಳ್ತಾ ಇದ್ದರು. ಹೀಗೆ ಈ ಬೇವು ಬೆಲ್ಲ ನಾವು ಸ್ವೀಕಾರ ಮಾಡಬೇಕಾದ್ರೆ ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅನ್ನುವಂಥ ಶ್ಲೋಕವನ್ನು ನೆನಪು ಮಾಡಿಕೊಂಡು ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತೀವಿ. ಶ್ಲೋಕದಲ್ಲೇ ಅರ್ಥವೂ ಕೂಡ ಇದೆ. ನಮಗೆ ವಜ್ರದೇಹ ಉಂಟಾಗಬೇಕು, ಆಯುಷ್ಯ ಜಾಸ್ತಿ ಆಗಬೇಕು, ಎಲ್ಲ ಅರಿಷ್ಟಗಳು ನಿವಾರಣೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಈ ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅಂದರೆ ಆ ದ್ರವ್ಯದಲ್ಲಿ ಆ ಎಲ್ಲ ಗುಣಗಳು ಕೂಡ ಇದೆ. ನಮ್ಮ ಶರೀರವನ್ನು ಸುದೃಢವಾಗಿ ಇಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಆ ಪರ್ವಕಾಲದಲ್ಲಿ ಅದರ ಸೇವನೆ ನಮಗೆ ಅಂಥ ಶಕ್ತಿಯನ್ನು, ಚೈತನ್ಯವನ್ನು ತಂದು ಕೊಡುತ್ತೆ. ಅದಲ್ಲದೆ ಸಿಹಿ ಕಹಿಗಳನ್ನು ಸಮಾನವಾಗಿ ಅನುಭವಿಸುವಂತಹ ಧೀರನ, ಯೋಗಿಯ ಲಕ್ಷಣವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಸುಖ ದುಃಖೆ ಸಮಯಕೃತ್ವ ಲಾಭಾಲಾಭು ಜಯಾಜಯವು ಅಂತ ಗೀತಾಚಾರ್ಯ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಡಿಸ್ತಾನೆ. ಇದು ಕೇವಲ ಯೋಗಿಗಳಿಗೆ ಮಾತ್ರವಲ್ಲದೆ ಗಂಭೀರವಾಗಿ ಯಾರು ಜೀವನ ಯಾತ್ರೆಯನ್ನು ನಡೆಸಬೇಕು ಅಂತ ಅಂದುಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಈ ಪಾಠ ಅವಶ್ಯಕವಾಗಿದೆ. ಹೀಗೆ ಯುಗಾದಿ ಪರ್ವಕ್ಕೆ ಜ್ಞಾನಿಗಳು ವಿಧಿಸಿದಂತಹ ಎಲ್ಲ ದ್ರವ್ಯಗಳು, ಎಲ್ಲ ಕರ್ಮಗಳು ಅರ್ಥಪೂರ್ಣವಾಗಿದೆ, ಔಚಿತ್ಯಪೂರ್ಣವಾಗಿದೆ. ಜೀವನದ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿ ಇಹಪರ ಜೀವನಗಳನ್ನು ಸಮೃದ್ಧಗೊಳಿಸುವಂಥದ್ದಾಗಿದೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ, ಇವತ್ತಿನ ಯುಗಾದಿಯನ್ನು ಈ ಒಂದು ನಿಟ್ಟಿನಲ್ಲಿ ನಾವು ಆಚರಣೆ ಮಾಡೋ ಹಾಗೆ ಆಗಲಿ ಅಂತ ಮತ್ತೆ ನೆನಪು ಮಾಡಿಕೊಂಡು ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.